ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಅಪ್ಡೇಟ್ಗೆ ಸ್ವಾಗತ. ಟಿ ಪಾಸ್ ಆಗಿದ್ದೀರಾ ದಯವಿಟ್ಟು ಈ ವಿಡಿಯೋ ನೋಡಿ. ಟಿ ಫೇಲ್ ಆಗಿದ್ದೀರಾ ದಯವಿಟ್ಟು ಈ ವಿಡಿಯೋ ನೋಡಿ. ನೆಕ್ಸ್ಟ್ ಕೆರಿಯರ್ ಆಪ್ಷನ್ಸ್ ಏನು, ಕೆಲವರಿಗೆ ಸಾಕಷ್ಟು ಜನಕ್ಕೆ ಏನು ಅನ್ಕೊಬಿಟ್ಟಿರ್ತಾರೆ, ಟಿ ಎಕ್ಸಾಮ್ ಕ್ಲಿಯರ್ ಆದ್ರೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಅದು ದೊಡ್ಡ ಸಾಧನೆ ಅಂತ. ಆ ರೀತಿ ಎಲ್ಲ ರಿಯಾಲಿಟಿ ಏನಿದೆ, ನಿಮಗೆ ಏನೋ ಆಪ್ಷನ್ಸ್ ಕೂಡ ಇದೆ, ನೀವು ಏನೆಲ್ಲ ಮಾಡಬಹುದು. ನಿಮಗೆ ಪಾಸ್ ಆಗಿದ್ರೆ ಏನ್ ಮಾಡಬಹುದು, ಫೇಲ್ ಆಗಿದ್ರೆ ನೀವು ಹೇಗೆ ಅದನ್ನ ತಿದ್ಕೊಳ್ಳೋದು, ಏನ್ ಮಾಡೋದು ನೆಕ್ಸ್ಟ್ ಅಂತ ನಿಮ್ಮ ಕೆರಿಯರ್ ಏನು ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೀವು ಸಾಕಷ್ಟು ಜನ ಟಿ ಫೇಲ್ ಆಗಿದ್ದಾರೆ. ಮೊದಲು ನೋಡೋದಾದ್ರೆ ಟಿ ಫೇಲ್ ಆಗಿದ್ದೀರಾ, ನಿಮ್ಗೆ ರಿಯಾಲಿಟಿ ಏನು, ನೆಕ್ಸ್ಟ್ ಆಪ್ಷನ್ಸ್ ನೋಡೋಣ. ಬನ್ನಿ. ಬಂದ್ಬಿಟ್ಟು ಟಿ ಫೇಲ್ ಆದ ತಕ್ಷಣ ನಿಮ್ಮ ಕೆರಿಯರ್ ಎಲ್ಲ ಮುಗ್ದೋಯ್ತು, ನನ್ನ ಲೈಫೇ ಹೋಯ್ತು ಅಂತ ಅರ್ಥ ಅಲ್ಲ, ಆಯ್ತಾ. ಸಾಕಷ್ಟು ಜನ ಗೌರ್ಮೆಂಟ್ ಟೀಚರ್ಸ್ಗಳು ಬಂದ್ಬಿಟ್ಟು 2 ರಿಂದ 3 ಬಾರಿ ಟಿ ಎಕ್ಸಾಮ್ ನ ಫೇಲ್ ಆಗಿ ನಂತರ ಅವರು ಪಾಸ್ ಆಗಿ ಬಂದಿರ್ತಾರೆ, ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಫೇಲ್ ಆಗಿರೋ ನೀವು ಏನ್ ಮಾಡ್ಬೇಕು ಗೊತ್ತಾ, ನೀವು ಅನಾಲಿಸಿಸ್ ಮಾಡಬೇಕು. ನಿಮ್ಗೆ ಎಲ್ಲ ಅಂಕ ಹೋಗಿದೆ ಅಂತ, ಚೈಲ್ಡ್ ಫಿಡಾಲಜಿ ಹೋಗಿದ್ಯಾ, ಸಬ್ಜೆಕ್ಟ್ ನಾಲೆಜ್ ಅಲ್ಲಿ ಕೂಡ ಹೋಗಿದ್ಯಾ, ಲ್ಯಾಂಗ್ವೇಜ್ ಸೆಕ್ಷನ್ ಅಲ್ಲಿ ಕೂಡ ಹೋಗಿದ್ಯಾ, ಅದನ್ನ ನೀವು ನೋಡಬೇಕಾಗುತ್ತೆ. ಯಾವ್ದು ನಿಮಗೆ ವೀಕ್ ಸೆಕ್ಷನ್ ಅಂತ ಇರುತ್ತೆ, ಆ ವೀಕ್ ಸೆಕ್ಷನ್ ಇಂಪ್ರೂವ್ ಮಾಡಬೇಕಾಗುತ್ತೆ. ಆ ವೀಕ್ ಸೆಕ್ಷನ್ ಬೇಡ, ಆಯ್ತಾ. ವೀಕ್ ಇರೋದು ಸ್ಟ್ರಾಂಗ್ ಮಾಡ್ಕೊಬಿಡಿ, ಮುಗೀತಲ್ಲ ಮ್ಯಾಟ್ರು ಅಲ್ಲೇ, ಆಯ್ತಾ. ನೆಕ್ಸ್ಟ್ ನೀವು ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ಗೆ ಪ್ರಿಪೇರ್ ಆಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಟಿ ಎಕ್ಸಾಮ್ ನೆಕ್ಸ್ಟ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಆಗ ನಾವು ಮಾಹಿತಿನ ಕೊಡ್ತೀವಿ, ಪ್ರಿಪೇರ್ ಕೂಡ ಆಗಿ. ಇಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿ ಏಜ್ ರಿಸ್ಟ್ರಿಕ್ಷನ್ ಕೂಡ ಇಲ್ಲ ಟಿ ಆಯ್ತಾ. ನೀವು ಟಿ ನ ಯಾವುದೇ ಏಜ್ ಅಲ್ಲಿ ಕೂಡ ಬರೀಬಹುದು. ನಿಮ್ಮ ಬೇಸಿಕ್ಸ್ ನ ಇಂಪ್ರೂವ್ ಕೂಡ ಮಾಡ್ಕೊಳ್ಳಿ. NCERT ಸಿಲೆಬಸ್ ಕೂಡ ಇದೆಯಲ್ಲ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಮೈನ್ ಥಿಂಗ್, ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಇರ್ತಾವ, ಆಯ್ತಾ. ಇದು ಅದನ್ನ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದನ್ನ ನಿಮಗೆ ಮಾಕ್ ಟೆಸ್ಟ್ ಕೂಡ ಕಂಡಕ್ಟ್ ಕೂಡ ಮಾಡ್ತಾರೆ. ಆ ಮಾಕ್ ಟೆಸ್ಟ್ ಅಟೆಂಡ್ ಕೂಡ ಮಾಡ್ಕೊಳ್ಳಿ. ಬಿಕಾಸ್ ಯಾಕೆ ಅಂದ್ರೆ ಮಾಕ್ ಟೆಸ್ಟ್ ಇಂದ ನಿಮಗೆ ಸಾಕಷ್ಟು ಸ್ಕಿಲ್ ನ ಕಲಿತೀರಾ. ಲೈಕ್ ನಿಮಗೆ ಸ್ಕಿಲ್ ಅನ್ನೋದಕ್ಕಿಂತ ನಿಮ್ಗೆ ಹೇಗೆ ಅಟೆಂಡ್ ಮಾಡಬೇಕು, ಏನು ಮಿಸ್ಟೇಕ್ಸ್ ಕೂಡ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕೂಡ ಇದೆಯಾ ಇಲ್ವಾ, ನೀವು ಎಷ್ಟು ಸ್ಕೋರ್ ನ ಮಾಡಬಹುದು ಎಲ್ಲ ಕೂಡ ನಿಮಗೆ ಮಾಕ್ ಟೆಸ್ಟ್ ಇಂದ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಮಾಕ್ ಟೆಸ್ಟ್ ಕೂಡ ಮಾಡ್ಕೊಳ್ಳಿ. ನಂತರ ಬಂದ್ಬಿಟ್ಟು ನಿಮಗೆ ಪ್ಯಾರಲ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕೆರಿಯರ್ ಬ್ಯಾಕಪ್ ಇರಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ನೀವು ಓನ್ಲಿ ಫಾರ್ ಟಿಗೆ ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ನೀವು ಸಾಕಷ್ಟು ಕೆರಿಯರ್ ಬ್ಯಾಕಪ್ ನಡ್ಕೊಳ್ಳಿ. ಪ್ರೈವೇಟ್ ಟೀಚಿಂಗ್ ಹೋಗ್ಬೋದು, ಟ್ಯೂಷನ್ ಅಥವಾ ಆನ್ಲೈನ್ ಟೀಚಿಂಗ್ ಹೋಗ್ಬೋದು, ಅದರ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳು ಇರ್ತವೆ, ಅದಕ್ಕೆ ಕೂಡ ತಯಾರಿ ಕೂಡ ಮಾಡ್ಕೋಬಹುದು. ಮತ್ತೆ ಸ್ಕಿಲ್ ಬೇಸ್ಡ್ ಜಾಬ್ ಗಳನ್ನ ಫಾರ್ ಇನ್ಕಮ್ಗೋಸ್ಕರ ನೀವು ಕೂಡ ಅದನ್ನು ಕೂಡ ಮಾಡಬಹುದು. ರಿಯಾಲಿಟಿ ನೋಡ್ಕೊಳ್ಳಿ. ಬಂದ್ಬಿಟ್ಟು ಓನ್ಲಿ ಫಾರ್ ನಿಮಗೆ ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೇ ಆಗಿರುತ್ತೆ, ಆಯ್ತಾ. ನೀವು ಟಿ ಪಾಸ್ ಆಗ್ಬಿಟ್ರೆ ನಿಮಗೆ ಯಾವುದೇ ರೀತಿ ಜಾಬ್ ಗ್ಯಾರಂಟಿ ಇರೋದಿಲ್ಲ, ಆಯ್ತಾ. ಜಾಬ್ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ನೀವು ಫೇಲ್ ಆಗಿದ್ರೆ ಅಂದ್ರೆ, ನೀವು ಒಂದ್ಸಲ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ರೆ ಅಂದ್ರೆ ನೀವು ಲೈಫ್ ಅಲ್ಲಿ ಫೇಲ್ ಆಗಿಲ್ಲ, ಆಯ್ತಾ. ನೀವು ಲೈಫ್ ಅಲ್ಲಿ ಫೇಲ್ ಆಗಿಲ್ಲ, ಅದನ್ನ ಕ್ಯಾಪ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಏನ್ ಟ್ರೂತ್ ಅಂದ್ರೆ, ಗೌರ್ಮೆಂಟ್ ಟೀಚರ್ಸ್ ಜಾಬ್ಗಳು ಅಂದ್ಬಿಟ್ಟು ಲಿಮಿಟೆಡ್ ಇರ್ತವೆ. ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ 10 ವರ್ಷದಲ್ಲಿ ಕೇವಲ 28,000 ಅಷ್ಟೇ ನೇಮಕಾತಿ ಕೂಡ ಮಾಡಿದ್ದಾರೆ. ಸರ್ಕಾರದವರು ಹೇಳೋದೇನ್ ಗೊತ್ತಾ, 10 ವರ್ಷಕ್ಕೆ ನಾವು ವರ್ಷಕ್ಕೆ 10,000 ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಕಳೆದ 10 ವರ್ಷದಿಂದಲೇ ನಿಮಗೆ 28,000 ಅಷ್ಟೇ ಶಿಕ್ಷಕರ ನೇಮಕಾತಿ ಕೂಡ ಮಾಡಿದ್ದಾರೆ. ಬಂದ್ಬಿಟ್ಟು ಗೌರ್ಮೆಂಟ್ ಟೀಚರ್ ಜಾಬ್ ಏನಾಗುತ್ತೆ ಅಂದ್ರೆ ಲಿಮಿಟೆಡ್ ಕೂಡ ಇರುತ್ತೆ, ಕಾಂಪಿಟೇಟಿವ್ ಜಾಸ್ತಿ ಇರುತ್ತೆ, ಆಯ್ತಾ. ಇಲ್ಲಿ ಕಾಂಪಿಟೇಟಿವ್ ಕೂಡ ಆಗಿರುತ್ತೆ. ಬಂದ್ಬಿಟ್ಟು ನೀವು ಟಿ ಬೇಸ್ಡ್ ಜಾಬ್ ನ ನೀವು ವೆಯ್ಟ್ ಮಾಡ್ಕೊಂಡು ನೀವು ಕೆರಿಯರ್ ನ ಇಂಪ್ರೂವ್ ಮಾಡೋದಲ್ಲೇ, ಬ್ಯಾಕಪ್ ಏನು ಮಾಡ್ಕೊಳ್ಳೋದಲ್ಲ ನೀವು ಇರೋಕೆ ಹೋಗಬೇಡಿ. ನಿಮ್ಮ ಕೆರಿಯರ್ ಬ್ಯಾಕಪ್ ಮಾಡ್ಕೊಂಡು ಎರಡು ಕೂಡ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಿಮ್ದು ಬಂದ್ಬಿಟ್ಟು ನಿಮ್ಗೆ 2 ಪ್ಲಾನ್ ಇರಬೇಕಾಗುತ್ತೆ, ಆಯ್ತಾ. ಒಂದು ಪ್ಲಾನ್ ಗೆ ಒಂದು ಟೀಚರ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ಪ್ಲಾನ್ ಬಿ ನಿಮಗೆ ಪ್ರೈವೇಟ್ ಜಾಬ್ ಅಥವಾ ನಿಮಗೆ ಸ್ಕಿಲ್ ಬೇಸ್ಡ್ ಜಾಬ್ಸ್ ಆಗಿರುತ್ತೆ. ಪ್ಲಾನ್ ಸಿ ಬಂದ್ಬಿಟ್ಟು ನಿಮಗೆ ಯಾವುದೇ ರೀತಿ ಅದರ್ ಎಕ್ಸಾಮ್ಸ್, ನಿಮಗೆ ಯಾವುದೇ ರೀತಿ ಬೇರೆ ಇನ್ಕಮ್ ಸೋರ್ಸಸ್ಗಳು ಬೇರೆ ಅಥವಾ ಬೇರೆ ಎಕ್ಸಾಮ್ಸ್ ಬರೆಯೋದು, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಟಿ ಪಾಸ್ ಆದ್ರೆ ನೀವು ಅಲರ್ಟ್ ಆಗಿರಿ. ನೀವು ರಿಕ್ರೂಟ್ಮೆಂಟ್ ಗಳಿಗೆ ಮತ್ತೆ ಬ್ಯಾಕಪ್ ನ ನೀವು ನೋಡ್ಕೊಂಡಿರಿ, ಆಯ್ತಾ. ಟಿ ಫೇಲ್ ಆದ್ರೆ ನಿಮ್ದು ಯಾವ್ದೆಲ್ಲ ನಿಮ್ದು ವೀಕ್ ಏರಿಯಾ ಅನ್ಸುತ್ತೆ ಅದನ್ನ ನೀವು ನೋಡಿ ವೀಕ್ ಏರಿಯಾನ ಇಂಪ್ರೂವ್ ಮಾಡ್ಕೊಂಡು ಮತ್ತೊಮ್ಮೆ ಟ್ರೈ ಕೂಡ ಮಾಡಿ. ಫೇಕ್ ಜಾಬ್ ಗ್ಯಾರಂಟಿ ಪೋಸ್ಟ್ಗಳನ್ನ ನಂಬೇಡಿ, ಆಯ್ತಾ. ನೀವು ಸಾಕಷ್ಟು ಟ್ರೈ ಕೂಡ ಮಾಡಬಹುದು. ಲೈಕ್ ನೀವು ಟಿ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ಸ್ ಟ್ರೈ ಕೂಡ ಮಾಡಬಹುದು. ಅದು ನಿಮಗೆ ಪ್ರೈವೇಟ್ ಟೀಚಿಂಗ್ ಕೂಡ ಮಾಡಬಹುದು. ಅಲ್ಲಿ ನಿಮಗೆ ಒಳ್ಳೆ ಸ್ಯಾಲರಿ ಕೂಡ ಸಿಗ್ತಾರೆ. ಸ್ಟಾರ್ಟಿಂಗ್ ನಿಮಗೆ ಸ್ಯಾಲರಿ ಕಡಿಮೆ ಇದೆ ಕೂಡ ನಿಮಗೆ, ನೆಕ್ಸ್ಟ್ ನಿಮಗೆ ಹೋಗ್ತಾ ಸ್ಯಾಲರಿ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ಕೂಡ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಲೈಕ್ ನಿಮಗೆ ಏನಾದ್ರು ಟಿ ಎಲಿಜಿಬಲ್ ಕೂಡ ಆಗಿದ್ರೆ, ನೆಕ್ಸ್ಟ್ ನೀವು ಟಿ ಎಲಿಜಿಬಲ್ ಕೂಡ ಆಗಿದ್ರೆ ನೀವು ಗೌರ್ಮೆಂಟ್ ಜಾಬ್ ಬಿಟ್ಟರೆ ನೀವು ಕೂಡ ಅದರಲ್ಲಿ ಎಲಿಜಿಬಲ್ ಕೂಡ ಆಗ್ತಾರೆ. ಬಟ್ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಕೂಡ ಇರುತ್ತೆ. ಫೇಲ್ ಆದರೂ ಕೂಡ ಬ್ಯಾಕಪ್ ಪ್ಲಾನ್ ಮಾಡ್ಕೊಳ್ಳಿ. ಟಿ ಪಾಸ್ ಆದ ತಕ್ಷಣ ಲೈಫ್ ಸೆಟ್ಲ್ ಅಂತ ಹೇಳ್ಕೋಬೇಡಿ. ಬೇರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು, ಬ್ಯಾಕಪ್ ಪ್ಲಾನ್ ಆಗಿರ್ಬೋದು, ಬೇರೆ ಜಾಬ್ ಮಾಡ್ತಾ ಇರೋದು, ನಂತರ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದು, ಆಯ್ತಾ. ನಿಮಗೆ ಫ್ರೆಶರ್ ಆಗಿ ಕಡಿಮೆ ಸ್ಯಾಲರಿ ಕೊಡ್ತಾರೆ, ಎಲ್ಲ ಕೂಡ ಫ್ರೆಶರ್ ಆಗಿ ಕಡಿಮೆ ಸ್ಯಾಲರಿ ಕೊಡ್ತಾರೆ. ಇಫ್ ಯು ಗೇನ್ ಎಕ್ಸ್ಪೀರಿಯನ್ಸ್, ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡ್ಕೊಂಡ್ರೆ ನಿಮ್ಮನ್ನ ಅವರೇ ಕರೆದುಬಿಟ್ಟು ನಿಮಗೆ ಜಾಸ್ತಿ ನಿಮಗೆ ಆಪರ್ಚುನಿಟೀಸ್ ಕ್ರಿಯೇಟ್ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ. ಅದು ನಿಮಗೆ ಜ್ಞಾಪನ ಇರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.